ಈ ಸಾರಾ ಅಬೂಬಕರ್ ಅವರು ಲೇಖಕಿ ಅಂದರೆ ಕವಿಗಳು ಒಂದು ಕಡೆ ಇದ್ರೆ ಹೆಣ್ಮಕ್ಳು ಕೃತಿಗಳನ್ನ ಬರೆದ್ರೆ ಅವರನ್ನು ಲೇಖಕಿ ಅಂತ ಕರೀತಾರೆ. ಅಂತ ಲೇಖಕಿಯಲ್ಲಿ ಸಾರಾ ಅಬೂಬಕರ್ ಸಹ ಒಬ್ಬರು. ಇವರು ಜನಿಸಿದ್ದು 30 ಜೂನ್ 1936ರಲ್ಲಿ. 30 ಜೂನ್ 1936. ಪರೀಕ್ಷೆಯ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆ ಇರುತ್ತೆ. ಇದು ನಾವು ಇವುಗಳನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸಾರಾ ಅಬೂಬಕರ್ ಅವರು ಲೇಖಕಿಯಾಗಿ ಜನಿಸಿದ್ದು 30 ಜೂನ್ 1936ರಲ್ಲಿ. ಇವರು ಕಾಸರಗೋಡಿನಲ್ಲಿ ಜನಿಸ್ತಕ್ಕಂಥವರು. ಇವರು ಕಾಸರಗೋಡು ಮೊದಲು ನಮ್ಮ ಕರ್ನಾಟಕಕ್ಕೆ ಸೇರಿತ್ತು. ಈಗ ಅದನ್ನ ಕೇರಳಾಗ ಆಕ್ರಮಿಸಿಕೊಂಡಿದ್ದಾರೆ. ಇರಲಿ, ಅದ್ರ ಪ್ರಶ್ನೆ ನಮಗೆ ಬೇಡ. ಈ ಕಾಸರಗೋಡಿನಲ್ಲಿ ಜನಿಸಿರ್ತಕ್ಕಂಥ ಇವರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಆ ಕೃತಿಗಳಲ್ಲಿ ಚಂದ್ರಗಿರಿಯ ತೀರ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದವುಗಳು ಕಾದಂಬರಿಗಳು. ಲೇಖಕಿಯಾದಂತಹ ಸಾರಾ ಅಬೂಬಕರ್ ಅವರು ಈ ಎಲ್ಲಾ ಕಾದಂಬರಿಗಳನ್ನ ಬರೆದಿದ್ದಾರೆ. ಜೊತೆಗೆ ಕಥಾ ಸಂಕಲನವನ್ನು ಸಹ ಬರೆದಿದ್ದಾರೆ. ಆ ಕಥಾ ಸಂಕಲನಗಳಲ್ಲಿ ಕೆಡ್ಡ, ಚಪ್ಪಲಿಗಳು, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಹಾಗೂ ಇತರೆ ಕಥಾ ಸಂಕಲನಗಳನ್ನು ಬರೆಯತಕ್ಕಂಥ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಆ ಪ್ರಶಸ್ತಿಗಳಲ್ಲಿ ಪ್ರಮುಖವಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್, ಕಾಸಾಪ ಅಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ನಿಂದ ನೃಪತುಂಗ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ. ಇದೆಲ್ಲವೂ ಲೇಖಕಿಯ ಪರಿಚಯ. ಇದು ಪರೀಕ್ಷಾ ದೃಷ್ಟಿಯಿಂದ 3 ಅಂಕಕ್ಕಿತ್ತದೆ. ನೀವು ಇದನ್ನ ಆದಷ್ಟು ಬಯಾಟ್ ಮಾಡಿಕೊಂಡು ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ. ಈಗ ಯುದ್ಧದ ಪಾಠಕ್ಕೆ ಮುಂದುವರಿಯೋಣ. ಲೇಖಕಿ ಬಗ್ಗೆ ಏನಾದರೂ ನಿಮಗೆ ಸಂಶಯ ಇದ್ರೆ ಅದನ್ನ ಒಂದು ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ತದನಂತರ ನನಗೆ ನೀವು ಫೋನ್ ಮಾಡಿ ಕೇಳ್ಬೋದು, ಅಥವಾ ನನ್ನ ಒಂದು ವಾಟ್ಸಪ್ ಅಲ್ಲಿ ಏನಿದೆ ಅದಕ್ಕೆ ತಿಳಿಸಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತೀನಿ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದ್ರೂ ನೋಡಿ, ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಇವರೇ ಸಾರಾ ಅಬೂಬಕರ್ ಅವರು. ಎಲ್ಲರೂ ಕಾಣ್ತಾ ಇದೆ ಅಂತ ಹೇಳ್ಕೊಂತೀನಿ ನಾನು. ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಇರುತ್ತೆ. ನೀವು ಟೆಕ್ಸ್ಟ್ ಬುಕ್ ಅನ್ನ ಆಡ್ ಮಾಡ್ಕೊಂಡಿದ್ರು ನಿಮ್ ಇದರಲ್ಲಿ ಮೊಬೈಲ್ ಸಹ ಸಿಗುತ್ತೆ. ಇನ್ನು ಆಶಯ ಭಾವ, ಈ ಯುದ್ಧ ಅಂತಕ್ಕಂಥ ಪಾಠ ಚಪ್ಪಲಿಗಳನ್ನು ಕಥಾ ಸಂಕಲನ ಇಲ್ಲಿ ಸಹ ನಾನು ತೋರಿಸಿದ್ದೀನಿ. ಚಪ್ಪಲಿಗಳು ಆರಿಸ್ಕೊಂಡಿರ್ತಕ್ಕಂಥ ಕಥಾ ಸಂಕಲನ ಇದು. ಇದನ್ನ ಯುದ್ಧ ಅಂತಕ್ಕಂಥ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಏನಪ್ಪ ಯುದ್ಧ ಅಂದ್ರೆ? ಯುದ್ಧ ಅಂತಂದ್ರೆ 2 ದೇಶಗಳ ನಡುವೆ ಯುದ್ಧ ನಡೆಯುತ್ತದೆ. ಹಲವಾರು ವರ್ಷಗಳಿಂದ ಯುದ್ಧಗಳು ನಡೆಯುತ್ತಾ ಬರುತ್ತಲೇ ಇವೆ. ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳು ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬಿದ್ದಿತು. 2 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೆಯುವ ಸಂದರ್ಭದಲ್ಲಿ ವಿಮಾನ ದಾಳಿಯಿಂದಾಗಿ ಕೆಲವಾರು ವಿಮಾನದಲ್ಲಿ ಮೇಲೆ ಹಾರಾಟ ಮಾಡುವಾಗ ಬೇರೊಂದು ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಆ ವಿಮಾನವನ್ನು ಹೊಡೆದು ಉರುಳಿಸುತ್ತಾರೆ. ನೀವು ಹಲವಾರು ಸರಿ ಸಿನಿಮಾಗಳಲ್ಲಿ ಸಹ ನೋಡಿರ್ತೀರ ಯುದ್ಧದ ವಿಚಾರಗಳಾಗಿ. ಅಂತ ಒಂದು ಸನ್ನಿವೇಶವೇ ಇಲ್ಲಿ ನಾವು ಕಾಣ್ತಕ್ಕಂಥ ಒಂದು ವಿಚಾರವಾಗಿದೆ. ಅಲ್ಲದೆ ನುಚ್ಚು ನೂರಾದಂತಹ ಆ ಸಮುದ್ರದ ಮೇಲೆ ಬಿದ್ದಂತಹ ವಿಮಾನದಲ್ಲಿ ಒಬ್ಬ ವೈದ್ಯ ಸೈನಿಕ ಇರ್ತಾರೆ. ಸೈನಿಕರು ಅಂದ್ರೆ ನಮ್ಮ ದೇಶ ಕಾಪಾಡ್ತಕ್ಕಂಥವ್ರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಅದು ನೀವು ತಿಳ್ಕೊಂಡಿದ್ದ. ಅದರಲ್ಲಿ ಈ ಏನಾದ್ರೂ ಗಾಯ ಆದಾಗ, ಬುಲೆಟ್ ತಗಲಿದಾಗ ಅಥವಾ ಇನ್ನಿತರ ತೊಂದರೆ ಆದಾಗ ಅವ್ರಿಗೆ ಸಹಾಯ ಮಾಡೋದಕ್ಕಾಗಿ ಸೈನಿಕರಲ್ಲಿಯೇ ಡಾಕ್ಟರ್ ಇರ್ತಾರೆ. ಅವರನ್ನ ವೈದ್ಯ ಸೈನಿಕ ಅಂತ ಕರೀತಾರೆ. ಅವರು ಸಹ ಒಬ್ರು. ಆ ವೈದ್ಯ ಸೈನಿಕನು ಸಹ ತಾನು ಕಾಲಿಗೆ ಪೆಟ್ಟಾಗಿರ್ತದೆ. ಅಂತ ಪರಿಸ್ಥಿತಿಯಲ್ಲಿ ನೀರಲ್ಲಿ ಬಿದ್ದು ಈಜಿ ದಡ ಸೇರಿ ಆ ಪಕ್ಕದಲ್ಲಿ ಇರ್ತಕ್ಕಂಥ ಆ ದೇಶದವರ ಒಂದು ಭೂಮಿಯ ಮೇಲೆ ಇವನು ಹೋಗ್ತಾನೆ. ಅಲ್ಲಿ ಆ ವೈರಿ ಪಡೆಯನ್ನು ಪರಿಗಣಿಸದೆ ಅಲ್ಲಿರ್ತಕ್ಕಂಥ ಸೈನಿಕರ ದಾಳಿಗೆ ತುತ್ತಾಗದೆ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ನಾವಿಲ್ಲಿ ಕಾಣ್ತೀವಿ. ಒಂದ್ಸರಿ ಏನಾಗ್ಬಿಡುತ್ತೆ, ವಿರೋಧಿಗಳು ನಮ್ಮಲ್ಲಿ ಇದ್ದಾಗ ನಾವು ವಿರೋಧಿಗಳನ್ನು ತೊಂದರೆಗೀಡು ಮಾಡದೆ ಅವರಿಗೆ ಅನುಕೂಲವಾಗುವಂತೆ ಸಹಾಯ ಮಾಡ್ತಕ್ಕಂಥ ಸನ್ನಿವೇಶ ಈ ಯುದ್ಧ ಪಾಠದಲ್ಲಿ ಬರ್ತದೆ. ವೈರಿಗಳು ಎಲ್ಲರೂ ಇದ್ದೇ ಇರ್ತಾರೆ. ಈಗ ನಾವು ಭಾರತ ದೇಶಕ್ಕೆ ಪಾಕಿಸ್ತಾನ ವೈರಿ ಇರ್ಬೋದು, ಚೀನಾ ವೈರಿ ಇರ್ಬೋದು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನ ನಮ್ಮಲ್ಲಿ ಬಂದಾಗ, ನಮ್ಮಲ್ಲಿರ್ತಕ್ಕಂಥ ಜನ ಅಲ್ಲಿಗೆ ಹೋದಾಗ ಪರಸ್ಪರ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ಸೈನಿಕನಾಗಿರ್ತಕ್ಕಂಥ ವೈದ್ಯ ಅವನು ಗೊತ್ತಿಲ್ಲದೆ ಬೇರೆ ಒಂದು ಪ್ರದೇಶಕ್ಕೆ, ಇನ್ನೊಂದು ನಾಡಿನ ಪ್ರದೇಶಕ್ಕೆ ಹೋದಾಗ, ಇನ್ನೊಂದು ದೇಶದ ಭಾಗಕ್ಕೆ ಹೋದಾಗ ಅಲ್ಲಿ ಹೇಗೆ ಪರಸ್ಪರ ಅಲ್ಲಿನ ಜನಕ್ಕೆ ಇವರು ವ್ಯವಸ್ಥಿತವಾಗಿ ಕಾಣ್ತಾರೆ ಅಂತಕ್ಕಂಥದ್ದೇ ನಾವಿಲ್ಲಿ ಕಾಣ್ತೀವಿ. ಅಂದ್ರೆ ಒಟ್ಟಾರೆ ಏನಪ್ಪಾ, ಜನಸಾಮಾನ್ಯದಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು, ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಈ ಪಾಠದಲ್ಲಿ ಕಾಣ್ತದೆ. ವೈರಿಗಳಾದ್ರೂ ಅವ್ರು ಹೋರಾಟ ಮಾಡಲಿಲ್ಲ ಅಥವಾ ಅವರನ್ನ ಹಿಡ್ಕೊಳ್ಳಿಲ್ಲ.
ಬದಲಾಗಿ ಅವನನ್ನ ತಮ್ಮ ಮನೆಯಲ್ಲೇ ಇಟ್ಕೊಂಡು ಕಾಪಾಡಿ ಮತ್ತೆ ಅವನನ್ನು ವಾಪಸ್ ಕಳಿಸ್ತಕ್ಕಂಥ ವಿಧಾನ ಇದೆಯಲ್ಲ, ನಿಜವಾಗ್ಲೂ ಇದು ಒಳ್ಳೇದೇ. ನಾವು ವೈರಿ ಅಂದ ತಕ್ಷಣ ಅವನನ್ನ ನಾಶ ಮಾಡೋದಕ್ಕೆ ನೋಡ್ತೀವಿ ಅಥವಾ ತೊಂದರೆ ಮಾಡಕ್ ನೋಡ್ತೀವಿ. ಆದ್ರೆ ಇಲ್ಲಿ ವೈರಿ ಅಂತ ಗೊತ್ತಿದ್ರು ಪರಸ್ಪರ ಇಬ್ಬರು ಹೇಗೆ ಸಹಕಾರ ಮಾಡ್ತಕ್ಕಂಥದ್ದು ಇದೆ, ಅದನ್ನೇ ನಾವಿಲ್ಲಿ ಕಾಣ್ತೀವಿ ಈ ಯುದ್ಧದ ಪಾಠದಲ್ಲಿ. ಇದೆ ಆಶಯ ಭಾವ. ಅರ್ಥ ಆಗುತ್ತೆ ಅನ್ಕೊಂತೀನಿ. ಈಗ ಪಾಠಕ್ಕೆ ಮುಂದಕ್ಕೆ ಹೋಗೋಣ. ಪ್ರವೇಶ ಭಾಗ ಇದೆ. ಒಂದ್ಸರಿ ನಾನು ಮಾದರಿ ಓದನ್ನು ಓದ್ತೀನಿ. ನಿಮ್ಮ ಬಳಿ ಬುಕ್ ಇದ್ರೆ ಬುಕ್ ನೋಡ್ಕೊಳ್ಳಿ. ಒಂದು ವೇಳೆ ಬುಕ್ ಇಲ್ಲ ಅಂತಂದ್ರು ಪರವಾಗಿಲ್ಲ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಮುಂದೆ ಟೆಕ್ಸ್ಟ್ ಬುಕ್ ಸಿಕ್ಕಿದಾಗ ನೀವು ಓದ್ಕೊಬಹುದು. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಕೂಡ ಒಂದು. ಹೊಸಗನ್ನಡದ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣ ಕಥೆ ದೇಶೀಯ ಹಾಗೂ ವಿಶ್ವ ಸಾಂಸ್ಕೃತಿಕ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ಮಾಸ್ತಿ ವೆಂಕಟೇಶ್ ಹೇಗರ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ಚದುರಂಗ, ಅನುಪಮಾ ನಿರಂಜನ, ವೈದೇಹಿ, ಯಶವಂತ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ನುಗಡೋಣೆ, ಸಹರಾ ಅಬೂಬಕರ್ ಮೊದಲಾದವರು ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಮಾಜದಲ್ಲಿನ ಏಳು ಬೀಳುಗಳು, ಜನರ ಬದುಕು ಬವಣೆಗಳು, ನೋವು ನಲಿವುಗಳು, ಕ್ರೌರ್ಯ, ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾನವೀಯ ಮೌಲ್ಯಗಳಲ್ಲಿ ಎಲ್ಲವೂ ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ಯುದ್ಧ ಇತಿಹಾಸದುದ್ದಕ್ಕೂ ಇರುವಂಥದ್ದೇ ಆಗಿದೆ. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ದ್ವೇಷ ಸಾಧನೆ ಮುಂತಾದವು ಯುದ್ಧಕ್ಕೆ ಕಾರಣವಾಗುತ್ತವೆ. ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬದ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ. ಇದರ ನಡುವೆ ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರ ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಪ್ರಸ್ತುತ ಕಥೆಯಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಈ ಗದ್ಯ ಏನ್ ಹೇಳುತ್ತಪ್ಪ ಅಂದ್ರೆ, ನಾವು ಈ ಯುದ್ಧ ಅಂತಕ್ಕಂಥದ್ದು ಕತೆ, ಸಣ್ಣ ಕಥಾ ಸಂಕಲನ. ಈ ಕಥಾ ಸಂಕಲನ ಬರೆಯೋದ್ರಲ್ಲಿ ಹಲವಾರು ಕವಿಗಳು ಇದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಸಣ್ಣ ಕಥೆಗಳ ಜನಕ ಅಂತ ಸಹ ಕರೀತಾರೆ. ಅವರು ನಮ್ಮ ಹತ್ರದವರೇ, ದೂರ ಏನಿಲ್ಲ. ಮಾಸ್ತಿ ಅವರು ಮಾಲೂರಿನ ಹತ್ರ ಮಾಸ್ತಿ ಇದೆ, ಕೋಲಾರದ ಹತ್ರ ಮಾಲೂರು, ಮಾಲೂರಿನ ಹತ್ರ ಮಾಸ್ತಿ. ಅವರು ನಮ್ಮ ಕನ್ನಡದ ಆಸ್ತಿ ಅಂತ ಒಂದು ಬಿರುದು ಪಡ್ಕೊಂಡಿದ್ದಾರೆ. ಸಣ್ಣ ಕಥೆಗಳು ಬರೆಯಿದ್ರೆ ಅಲ್ಲಿ ಅವ್ರು ಎತ್ತಿದ ಕೈ ಅವರೇ ಅಲ್ಲದೆ ಇನ್ನೂ ಹಲವಾರು ವ್ಯಕ್ತಿಗಳನ್ನ ನಾವು ಆಗಲೇ ಪರಿಚಯ ಮಾಡಿದ್ವಿ. ಯು ಆರ್ ಅನಂತಮೂರ್ತಿ, ಲಂಕೇಶ್, ಚದುರಂಗ ಇವರೆಲ್ಲರೂ ಸಹ ಕಾಣ್ತೀವಿ. ಈ ಯುದ್ಧ ಅಂತಕ್ಕಂಥದ್ದು ಹಲವಾರು ಸರಿ ನಾವು ಕಾಣ್ತೀವಿ. ಆ ಯುದ್ಧ ಆದಾಗ ಹಲವಾರು ಏಳು ಬೀಳುಗಳು ಬಂದೇ ಬರ್ತಾರೆ. ಗೆದ್ದೋನು ಸೋತವನು ಸತ್ತ ಅಂತಕ್ಕಂಥದ್ದು ಇದೆ ಯುದ್ಧದಲ್ಲಿ. ನಾವು ಸೀರಿಯಸ್ ಅಲ್ಲ, ಯುದ್ಧ ಅಂತಾನೆ ಮಾಡಿಬಿಡ್ತೀವಿ. ಆದ್ರೆ ಗೆದ್ದವನು ಎಲ್ಲವನ್ನು ನಾಶ ಮಾಡ್ಕೊಂಡಿರ್ತಾನೆ, ಸೋತಾಗ ಆಗುತ್ತ ಪರಿಸ್ಥಿತಿ. ಇನ್ನು ಸೋತಿರ್ತಕ್ಕಂಥವನು ಅವನು ಸತ್ತಂತೆ, ಆಯ್ತು ಮುಗೀತು ಅವನ ಕತೆ. ಅದಕ್ಕಾಗಿ ಯುದ್ಧ ಅಂತಕ್ಕಂಥದ್ದು ಯಾರೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಭಾರತ, ಪಾಕಿಸ್ತಾನ ಮತ್ತು ಇನ್ನೊಂದ್ಸಲ ಭಾರತ, ಚೀನಾವು ಸಹ ಇದೇ ಪರಿಸ್ಥಿತಿಯಲ್ಲಿದೆ. ಇಲ್ಲಿ ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಕ್ಕಂಥದ್ದು. ಈಗ ಮುಂದಕ್ಕೆ ಬರೋಣ. ಈ ಯುದ್ಧ ಹಿಂದಿನಿಂದಲೂ ನಡೀತಾ ಇದೆ. ರಾಜ ಮಹಾರಾಜರು ಯುದ್ಧ ಮಾಡ್ತಾ ಇದ್ರು, ನೀವು ಕೇಳಿದ್ರ, ಅನೇಕ ಸಿನಿಮಾಗಳನ್ನು ನೋಡಿದ್ರ. ಅವರು ಏನಕ್ಕಾಗಿ ಯುದ್ಧ ಮಾಡ್ತಾ ಇದ್ರು? ಸಾಮ್ರಾಜ್ಯ ವಿಸ್ತರಣೆ. ಒಂದನೇ ಪಾಯಿಂಟ್ ಏನೋ, ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಂತ. ಇನ್ನೊಂದು ಲೋಭ, ದುರಂಕಾರ, ದುರಾಸೆ, ಶಕ್ತಿಯ ಪ್ರದರ್ಶನ. ನಮ್ಮ ಸಾಹಸ ಆಗಿದೆ ನೋಡಿ, ನಮ್ಮ ಒಂದು ದೊಡ್ಡಸ್ಕಿ ಆಗಿದೆ ನೋಡಿ ಇಂಥ ಶಕ್ತಿಯ ಪ್ರದರ್ಶನ ಬೇರೆ. ಇನ್ನು ಕೌಟುಂಬಿಕ ಕಲಹಗಳು, ಕುಟುಂಬದಲ್ಲಿ ಈಗ ಯಾವುದು ಮಹಾಭಾರತ ನಡೀತಲ್ಲ, ಒಂದ್ ಕಡೆ ಪಾಂಡವರು, ಇನ್ನೊಂದ್ ಕಡೆ ಕೌರವರು, ಇವರಿಬ್ರು ಅಣ್ಣ ತಮ್ಮಂದ್ರುಗಳೇ. ಇವರು ಕೌಟುಂಬಿಕ, ಕುಟುಂಬ. ಏನು ಕೌಟುಂಬಿಕ ಅಂದ್ರೆ ಕುಟುಂಬ. ಈ ಕುಟುಂಬದಲ್ಲೇ ನಡೆದಂತ ಜಗಳವನ್ನ ಕೌಟುಂಬಿಕ ಕಲಹಗಳು, ಇನ್ನೊಂದು ಕಡೆ ದೇಶದ ಸಾಧನೆ. ಈ 5 ಕಾರಣಗಳು: 1 ಸಾಮ್ರಾಜ್ಯ ವಿಸ್ತರಣೆ, 2 ಲೋಭ, 3 ಶಕ್ತಿ ಪ್ರದರ್ಶನ, 4 ಕೌಟುಂಬಿಕ ಕಲಹಗಳು, 5 ದ್ವೇಷ ಸಾಧನೆ. ಇವೇ ಯುದ್ಧಕ್ಕೆ ಕಾರಣಗಳು. 5 ಇದಾವೆ ಯುದ್ಧಕ್ಕೆ ಕಾರಣಗಳು. ಇದರಿಂದನೇ ಸಾಮಾನ್ಯವಾಗಿ ಎಲ್ಲಾ ಕಡೆ ಯುದ್ಧಗಳಾಗೋದಕ್ಕೆ ಕಾರಣ ಆಗುತ್ತೆ. ಇಂತಹ ಒಂದು ಯುದ್ಧದ ಭೀಕರತೆ ನಾವು ಕಂಡಿದ್ವಿ. ಸೈನಿಕನಾಗಿ ಬೇರೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಜನರು ಇವನನ್ನ ಯಾವ ರೀತಿ ನಡೆಸ್ಕೊಂಡ್ರು, ಈತ ಅಲ್ಲಿನ ಜನರೊಡನೆ ಹೇಗೆ ನಡೆಸ್ಕೊಂಡ್ರು ಅಂತಕ್ಕಂಥ ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ತಕ್ಕಂಥದ್ದು, ಪರಸ್ಪರ ಅದಿಬ್ಬರಲ್ಲಿ ಮಾನವೀಯ ಮೌಲ್ಯಗಳನ್ನು ಕಾಣ್ತಕ್ಕಂಥದ್ದು ಈ ಪಾಠದಲ್ಲಿ ಕಂಡು ಬರುತ್ತೆ. ಇದಿಷ್ಟು ಪ್ರವೇಶದ ವ್ಯವಸ್ಥೆ. ಪ್ರತಿಕಾರ ಪರಿಚಯ ನಿಮ್ಗೆ ಅರ್ಥ ಆಯ್ತು, ಯುದ್ಧದ ಪ್ರವೇಶ ಅರ್ಥ ಆಯ್ತು. ಈಗ ನೇರವಾಗಿ ಪಾಠಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಆಚೆ ನೇರವಾಗಿ ಪಾಠಕ್ಕೆ ಇರುತ್ತೆ. ಬುಕ್ ಇದ್ರೆ ನೀವು ನೋಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡುವಾಗ ನನ್ನ ಕಡೆ ಗಮನಿಸ್ಬೋದು. ಒಂದ್ ವೇಳೆ ಬುಕ್ ಇಲ್ಲ ಅಂದ್ರೆ ನನ್ನೇ ನೋಡ್ತಾ ಇರ್ಬೋದು, ಏನ್ ಸಮಸ್ಯೆ ಇಲ್ಲ. ಡಾಕ್ಟರ್, ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಸೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಿಲ್ಲವಲ್ಲ. ವಿಮಾನದ ಪೈಲಟ್ ನುಡಿದನೋ. ವಿಮಾನ ಓಡಿಸಕ್ಕಂಥವನ್ನ ಪೈಲಟ್ ಅಂತ ಕರೀತಾರೆ, ಬಸ್ ಓಡಿಸಕ್ಕಂಥವನ್ನ ಬಸ್ ಡ್ರೈವರ್ ಅಂತ ಕರೀತಾರೆ. ಹಾಗೆ ವಿಮಾನ ಓಡಿಸಕ್ಕಂಥ ಪೈಲಟ್ ಹೇಳ್ತಾ ಇದ್ದಾನೆ, ಅದರೊಳಗಡೆ ಡಾಕ್ಟರ್ ಕೂತ್ಕೊಂಡಿದ್ದಾನೆ, ಸೈನಿಕನಾಗಿರ್ತಕ್ಕಂಥ ಡಾಕ್ಟರ್ ಕೂತ್ಕೊಂಡಿದ್ದಾನೆ. ಡಾಕ್ಟ್ರೇ, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ.
ನಮ್ಮ ಸಂಪರ್ಕ ನಮ್ಮ ಸ್ಟೇಷನ್ ಏನಿದೆ, ವಿಮಾನ ಹತ್ತಕ್ಕಂಥ ಜಾಗದಲ್ಲಿ ಸ್ಟೇಷನ್ ಇರುತ್ತೆ. ಆ ಸ್ಟೇಷನ್ ಹತ್ರ ಅವ್ರಿಗೂ ಈ ವಿಮಾನದವ್ರಿಗೂ ಲಿಂಕ್ ಇರುತ್ತೆ, ಮಾತನಾಡ್ತಾ ಇರ್ತಾರ, ಎಲ್ಲಿ ಹೋಗ್ತಿದೆ, ಯಾವಾಗ ಹೋಗ್ತಿದೆ ಅಂತಕ್ಕಂಥದ್ದು. ಇಲ್ಲಿ ಏನಾಗಿದೆ, ಸಂಪರ್ಕ ತಪ್ಪೋಗ್ಬಿಟ್ಟಿದೆ. ಆ ವಿಮಾನದಲ್ಲಿ ಇರ್ತಕ್ಕಂಥವ್ರಿಗೂ, ಪೈಲಟ್ಗೂ ಮತ್ತು ಇಲ್ಲಿರ್ತಕ್ಕಂಥ ಗ್ರೌಂಡ್ನಲ್ಲಿ ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಆಫೀಸ್ಗೂ ಸಂಬಂಧ ಇಲ್ಲ, ಕಟ್ಟಾಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಆ ಒಂದು ವಿಮಾನ ಪೈಲಟ್ ಹೇಳ್ತಾ ಇದ್ರೆ, ಡಾಕ್ಟ್ರೇ ಸಂಪರ್ಕ ಕಡಿದಾಗ್ಬಿಟ್ಟಿದೆ, ಏನು ಮಾಡೋಣ, ಎಲ್ಲಾನು ಇಳಿಸೋಣ ಅಂದರೆ ಕತ್ತಲು ಬೇರೆ, ಅಂದರೆ ರಾತ್ರಿ ಹೊತ್ತು ವಿಮಾನ ಹೋಗ್ತಾ ಇದೆ, ಅಂದರೆ ಯುದ್ಧ ನಡೀತಕ್ಕಂಥ ಸಂದರ್ಭ ಆದ್ದರಿಂದ ರಾತ್ರಿ ಹೊತ್ತು ಯುದ್ಧ ಹೋಗ್ತಿದ್ದಾರೆ, ನಡೀತಾ ಇರೋ ಕಾರಣದಿಂದಾಗಿ ವಿಮಾನ ರಾತ್ರಿ ಹೋಗ್ತಾ ಇದೆ, ಇಳಿಸೋಣ ಅಂದರೆ ಏನು ನೆಲಾನೇ ಕಾಣ್ತಾ ಇಲ್ಲ, ಈಗೇನು ಮಾಡೋಣ ಅಂತ ಹೇಳಿದ್ದು ಯಾರಪ್ಪ ಅಂದರೆ ಪೈಲಟ್. ಹೇಳಿದ್ದು ಯಾರಿಗೆ ಅಂದರೆ ಡಾಕ್ಟರ್ಗೆ. ಡಾಕ್ಟರ್ ಯಾರು? ವೈದ್ಯ ಸೈನಿಕ. ಇದು ನಮ್ಮ ಪ್ರದೇಶವೇ, ವೈದ್ಯಗಳ ಪ್ರದೇಶವೇ ಎಂದೂ ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧಿ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಓಳುಗಳಾಗಿ ಚೆದರಿ ಬಿತ್ತು. ಇವರು ಹೋಗ್ತಕ್ಕಂಥ ವಿಮಾನ ನಮ್ಮ ಗಾಡಲ್ಲಿ ನಮ್ಮ ಒಂದು ಪ್ರದೇಶದಲ್ಲಿ ಇದೆಯೋ, ಬೇರೆ ನಾಡಿನ ಪ್ರದೇಶದಲ್ಲಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಅಂತ ಸನ್ನಿವೇಶದಲ್ಲಿ ಹೇಗೆ ನೆಲದಲ್ಲಿ ಇಳಿಸ್ತಕ್ಕಂಥದ್ದು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಪೈಲಟ್. ಆಗ ಎನ್ನುತ್ತಾರೆ ರಾಹಿಲ್, ಈಗ ನಾವೇನಾದರೂ ಇಳಿದ್ರೆ ಆ ವೈರಿಗಳ ನಾಡಿನಲ್ಲಿ ಏನಾದರೂ ಹೋಗಿ ಇಳಿದುಬಿಡ್ಬೋದೇನೋ ಅಂತ ಯೋಚನೆ ಮಾಡಿ ತನ್ನ ಬಳಿ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆ ಏನಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿಗೆ, ಒಂದು ವೇಳೆ ಏನಾದರೂ ಎಮರ್ಜೆನ್ಸಿಯಾಗಿ ಯಾರಕನ ಕೈ ಕಾಲಿಗೆ ತೊಂದರೆ ಆದಾಗ ಅವರಿಗೆ ಬ್ಯಾಂಡೇಜ್ ಕಟ್ಟೋದಕ್ಕೆ ಅಥವಾ ಆಪರೇಷನ್ ಮಾಡೋದಕ್ಕೆ ಬೇಕಾದಂತಹ ಔಷಧಿಗಳ ಒಂದು ಪೆಟ್ಟಿಗೆ, ತುರ್ತು ಪರಿಸ್ಥಿತಿಗೆ ಅವನು ಇಟ್ಕೊಂಡಿರ್ತಕ್ಕಂಥ ಒಂದು ಪೆಟ್ಟಿಗೆ ಇದಾಗಿತ್ತು. ಅದನ್ನು ಭದ್ರವಾಗಿ ಇಟ್ಕೊಂಡ. ಸರಿ, ಅಷ್ಟರಲ್ಲಿ ವಿಮಾನ ಭಯಂಕರವಾದ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಓಳುಗಳಾಗಿ ಚೆದರಿ ಬಿತ್ತು. ಆ ಕಡೆ ನಾಡಲ್ಲಿರ್ತಕ್ಕಂಥವ್ರು ಏನು ಮಾಡಿದ್ರು, ತಮ್ಮ ಬಳಿ ಇರ್ತಕ್ಕಂಥ ಬಂದೂಕಿನಿಂದ ಇವರು ಪೈಲಟ್ ಬರ್ತಾ ಇರ್ತಕ್ಕಂಥ ಮತ್ತು ಈ ಡಾಕ್ಟರ್ ಬರ್ತಕ್ಕಂಥ ವಿಮಾನವನ್ನು ಒಡೆದು ಉರುಳಿಸಿದ್ರು ಬಂದೂಕಿನಿಂದ. ಅದು ಛಿದ್ರವಾಗಿ ಒಡೆದು ಆ ಸಮುದ್ರದ ಮೇಲೆ ಬಿತ್ತು. ಅದರಲ್ಲಿರ್ತಕ್ಕಂಥವ್ರು ಒಬ್ಬ ಪೈಲಟು ಮತ್ತೊಬ್ಬ ರಾಹಿಲ್ ಅಂತಕ್ಕಂಥ ವೈದ್ಯ ಸೈನಿಕ. ಯಾರಿದ್ದಾರೆ ಅದರಲ್ಲಿ? ರಾಹಿಲ್. ರಾಹಿಲ್ಲು ಈತ ವೈದ್ಯ ಸೈನಿಕ. ಇಬ್ರು ಸಹ ಛಿದ್ರವಾಗಿ ಆ ನೀರಿನ ಮೇಲೆ ಬಿದ್ದಿದ್ದಾರೆ, ಸಮುದ್ರದಲ್ಲಿ ಬಿದ್ದಿದ್ದಾರೆ. ಗೊತ್ತಿಲ್ಲ, ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಿದ್ದಂತವನೇ ಸೀದಾ ನೀರಿನಲ್ಲಿ ಒಳಗಡೆ ಹೊರಟಾಗಿದ್ದಾರೆ. ಒಳಗಡೆ ಹೋದಾಗ ಹೇಗೋ ಕಷ್ಟಪಟ್ಟು ನೀರಿನಿಂದ ಮೇಲಕ್ಕೆ ಈಜಿ ಆ ಡಾಕ್ಟರ್ ಬಂದಿದ್ದಾನೆ. ತಾನು ತೀರದ ಕಡೆಗೆ ಹೋಗುತ್ತಿದ್ದೀನೆಯೋ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೀನೆಯೋ ಅವ್ರಿಗೆ ಡೌಟು. ಸಮುದ್ರದಲ್ಲಿ ಬಿದ್ದೋಗಿದ್ದಾರೆ, ಮೇಲಕ್ಕೆ ಬಂದಿದ್ದಾರೆ. ಈ ಕಡೆ ಹೋದ್ರೆ ಭೂಮಿ ಸಿಗುತ್ತೋ ಅಥವಾ ಈ ಕಡೆ ಹೋದ್ರೆ ಸಮುದ್ರದ ಒಳಗಡೆ ಹೋಗ್ತಾ ಇದೀನೋ ಏನು ಗೊತ್ತಾಗ್ತಿಲ್ಲ ಆ ಡಾಕ್ಟರ್ಗೆ. ಅಂತೂ ಏನೂ ಗೊತ್ತಾಗದಂತೆ ಆತ ಈಜ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊತಿದ್ದಾನೆ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ನಾವು ಈಜಾಟ ಮಾಡಬೇಕು ಅಂದರೆ ಈಜಾಟಿಗೆ ಸಂಬಂಧಪಟ್ಟಕ್ಕಂಥ ಡ್ರೆಸ್ಸನ್ನೇ ಹಾಕೊತೀವಿ. ನಿಮಗೆ ಗೊತ್ತಿದೆ, ನೀವು ಸ್ನಾನ ಮಾಡ್ಬೇಕಂದ್ರೆ ಹೆಂಗಿರ್ತೀರಿ, ಹೊಡಿಬೇಕಂದ್ರೆ ಹೆಂಗಿರ್ತೀರಿ, ಆ ಡ್ರೆಸ್ ಇದ್ರೆ ಈಸಿಯಾಗಿ ಕೈಕಾಲುಗಳನ್ನು ಆಡಿಸ್ಬೋದು. ಆದರೆ ಸೈನಿಕ ಡ್ರೆಸ್ನಲ್ಲಿ ಇರ್ತಕ್ಕಂಥ ಪಾಪ ವೈದ್ಯನಿಗೆ ಕೈಕಾಲು ಆಡಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಈಜಬೇಕು ಅಂದಾಗ ಇನ್ನೂ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸನ್ನಿವೇಶ ಎದುರಾಗ್ತುತ್ತೆ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈಸು ಹೊತ್ತು ಇನ್ನೇನು ಮುಳುಗುವುದೋ ಎಂದು ಹತಾಶೆಯಿಂದ ನೋಡುತ್ತಿದ್ದ. ತುಂಬಾ ಹೊತ್ತು ಈಜಾಟ ಮಾಡ್ದ, ಸುಸ್ತಾಗ್ತಾ ಇದೆ, ಎಷ್ಟೊಂದು ಈಜಾಟಕ್ಕಾಗುತ್ತೆ. ಅಷ್ಟರಲ್ಲಿ ಇನ್ನೇನು ನನ್ನ ಕೊನೆ ಆಸೆ ಮುಳುಗೋಗ್ಬಿಡ್ಬೋದು ಅಥವಾ ಒಳಗಡೆ ನೀರಿನಲ್ಲಿ ಮುಳುಗ್ಬೋದು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಆತ ಇದ್ದೇನೆ. ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಲು ಕಿವಿಗಡಿ ಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಇಲ್ಲಿ ಕಿವಿಗಳು ಚಿಕ್ಕುವ ಅಂದ್ರೆ ಕಿವಿಗೆ ಕರ್ಕಶವಾದ ಶಬ್ದ ಅಂತ. ಈ ನಮ್ಮ ಕಿವಿಗೆ ಒಳ್ಳೆ ಒಂದು ಸಂಗೀತ ಕೆಲಸ ಎಷ್ಟು ಚೆನ್ನಾಗಿದೆಯಪ್ಪ ಅಂತೀವಿ. ಅದೇ ಒಂದು ವೇಳೆ ಆ ಸಂಗೀತದಲ್ಲಿ ಅಂತ ಅಂದ್ಬಿಟ್ರೆ ಅದು ಕಿವಿಗೆ ಒಂಥರ ವಿಚಿತ್ರವಾಗಿದೆ. ಅದನ್ನ ಕಿವಿಗೆ ಕರ್ಕಶ ಧ್ವನಿ ಅಂತ ಕರಿತೀವಿ. ಆ ಕರ್ಕಶ ಧ್ವನಿ ಅವರ ಕಿವಿಗೆ ಬಿತ್ತು ತಕ್ಷಣ. ಅದೇ ಸಂದರ್ಭಕ್ಕೆ ಸರಿಯಾಗಿ ಒಂದು ಗುಡುಗು ಮಿಂಚು ಅಲ್ಲಿ ಬಂದಿದೆ. ತೀರಾ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸದೊಂದು
ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲಾ ಶಕ್ತಿಯನ್ನ ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಆ ಮಿಂಚು ಬಂದಾಗ, ಗುಡುಗು ಬಂದಾಗ, ಗುಡುಗೇನೋ ವಿಚಿತ್ರವಾಗಿ ಕೈಗೆ ಕರ್ಕಶವಾಗಿದೆ. ಆದ್ರೆ ಆ ಬಂದ ಮಿಂಚು ಈತನ ಕಣ್ಣನ್ನ ಆ ಕಡೆ ನೋಡೋದಕ್ಕೆ ವ್ಯವಸ್ಥೆ ಆಯ್ತು. ಹತ್ತಿರದಲ್ಲೇ ದಡ ಇದೆ ಅಂತ ಯಾರು ಗೊತ್ತಾಯ್ತು? ರಾಹಿಲನಿಗೆ ಗೊತ್ತಾಯ್ತು. ರಾಹಿಲ್ ಯಾರು? ವೈದ್ಯ ಸೈನಿಕ, ಡಾಕ್ಟ್ರು, ಸೈನ್ಯದಲ್ಲಿರ್ತಕ್ಕಂಥ ಡಾಕ್ಟ್ರು. ಆ ವೈದ್ಯ ಸೈನಿಕರಿಗೆ ಅಯ್ಯೋ ಹತ್ತಿರದಲ್ಲಿ ದಡ ಇದೆಯಲ್ಲ ಅಂತಕ್ಕಂಥ ಒಂದು ಸನ್ನಿವೇಶ ಇವನಿಗೆ ಅರ್ಥ ಆಯ್ತು. ಅಂತೂ ಇಂತೂ ತನ್ನೆಲ್ಲಾ ಶಕ್ತಿಯನ್ನ ಪ್ರಯೋಗ ಮಾಡಿ ಬೇಗ ಆ ದಡಕ್ಕೆ ಸೇರ್ಕೊಳ್ಳೋಣಂತ ಈಜೋದಕ್ಕೆ ಮುಂದೆ ಆಗ್ತಿದ್ದಾನೆ. ತನ್ನ ಎಲ್ಲಾ ಶಕ್ತಿಯನ್ನ ಮೀರಿ ಆ ದಡಕ್ಕೆ ಬರತಕ್ಕಂಥ ನಿಟ್ಟುಸಿನಲ್ಲಿ ಆತ ದಡ ಸೇರಿ ಆಯ್ತು. ಆದ್ರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಇಳಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ಮಾಡುವವರಿಗೋ? ಆ ದಡಕ್ಕೇನೋ ಬಂದ ಈಜ್ಕೊಂಡು ಕಷ್ಟಪಟ್ಟು. ಆದ್ರೆ ಏನಾಗಿದೆ, ಒಂದು ಕಡೆ ತನ್ನ ಕಾಲಿಗೆ ಪೆಟ್ಟಾಗಿದೆ. ಆ ವಿಮಾನ ಛಿದ್ರವಾದಾಗ ಆತನ ಕಾಲಿಗೆ ಏಟಾಗಿದೆ. ಇನ್ನು ಈ ಬಂದಿರ್ತಕ್ಕಂಥ ದಡ ಯಾವ ದೇಶದವ್ರದು? ನಮ್ಮನ್ನು ಬದುಕಿಸ್ತಕ್ಕಂಥ ನಮ್ಮ ದೇಶದವ್ರದನ್ನ ಪ್ರದೇಶ ಅಥವಾ ಬೇರೆ ನಾವು ಯುದ್ಧ ಮಾಡ್ತಕ್ಕಂಥ ಬೇರೆ ದೇಶದವ್ರದ ಅಂತಕ್ಕಂಥ ವಿಚಾರದಲ್ಲೂ ಆತನಿದ್ದಾನೆ. ಹೀಗೆ ಅವನಿಗೆ ತಾನು ಯಾವ ಒಂದು ಭೂಮಿಯ ಮೇಲೆ ಇದ್ದೀನಿ, ನಮ್ಮ ನಾಡಿನಲ್ಲಿ ಇದ್ದೀನೋ ಪರರ ನಾಡಿನಲ್ಲಿ ಇದ್ದೀನೋ ಅಂತಕ್ಕಂಥ ವಿಚಾರ ಆತನಿಗೆ ಗೊತ್ತಾಗ್ತಾ ಇಲ್ಲ. ಅಂತ ಸನ್ನಿವೇಶದಲ್ಲಿ ಆತನಿದ್ದಾನೆ. ಇಲ್ಲೊಂದು ಪಾಯಿಂಟ್ ಇದೆ ವ್ಯಾಕರಣಕ್ಕೆ, ಕತ್ತಲೆಯಲ್ಲಿ ಅಂತ ಇದೆ. ನಿಮ್ಗೆ ಗೊತ್ತಿರ್ಬೋದು. ಇದನ್ನು ಬಿಡಿಸಿದಾಗ ಕತ್ತಲೆ ಪ್ಲಸ್ ಅಲ್ಲಿ ಸೇರಿದಾಗ ಏನಾಯ್ತು? ಕತ್ತಲೆಯಲ್ಲಿ ಆಯ್ತು. ಎರಡು ಪದಗಳು ಅರ್ಥ ಕೆಡದೆ ಸೇರಿದ್ರೆ ಅದುವೇ ಸಂಧಿ. ಏನ್ ಸಂಧಿ ಅಂದ್ರೆ? ಎರಡು ಪದಗಳು ಅರ್ಥ ಕೆಡದೆ ಸೇರಿದ್ರೆ ಅದೇ ಸಂಧಿ. ಪೂರ್ವ ಪದ ಉತ್ತರ ಪದ ಅಂತ ಕರಿತೀವಿ. ಎರಡು ಪದಗಳು ಅರ್ಥ ಕೆಡದೆ ಇದು ಸೇರಿದೆ. ಕತ್ತಲೆ ಪ್ಲಸ್ ಅಲ್ಲಿ, ಕತ್ತಲೆಯಲ್ಲಿ. ಸಂಧಿ ಆಗುವಾಗ ಹೊಸದೊಂದು ಅಕ್ಷರ ಯಾ ಬಂದಿದೆ. ಆ ಯಾ ಬಂದಾಗ ಇದು ಯಕಾರ ಆಗಮ ಸಂಧಿ. ಗೊತ್ತಿದೆ ಆಲ್ರೆಡಿ 8, 9ನೇ ಕ್ಲಾಸಲ್ಲಿ ನೀವು ನೋಡಿದ್ರ ಯಕಾರ. ಈ ಸಂಧಿಗಳಲ್ಲಿ ನಮಗೆ ಎರಡು ವಿಧ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ರ, ಹೌದಲ್ವಾ? ಕನ್ನಡ ಸಂಧಿಗಳು 3 ಇದಾವೆ. ಕನ್ನಡ ಸಂಧಿ ಎಷ್ಟಿದಾವೆ? 3 ಇದಾವೆ. ಕನ್ನಡ ಸಂಧಿಗಳ 3ಅನ್ನ ನಾವು ಕಾಣ್ತೀವಿ. ಅದರಲ್ಲಿ ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ, ಮತ್ತೊಂದು ಆದೇಶ ಸಂಧಿ. ಇದೆಲ್ಲ ನಿಮ್ಗ 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್ ಸಹ ಬಂದಿರ್ತೈತೆ. ಅದೇ ರೀತಿ ಇಲ್ಲಿ ಕತ್ತಲೆ ಪ್ಲಸ್ ಅಲ್ಲಿ ಬಿಡಿಸಿದಾಗ, ಕತ್ತಲೆಯಲ್ಲಿ ಸಂಧಿ ಕಾರ್ಯ ನಡೆದಾಗ ಆಕಾರ ಹೋಗಿ ಯಾಕಾರ ಬಂತು. ಹೊಸದೊಂದು ಅಕ್ಷರ ಯಾ ಬಂದಿರೋದ್ರಿಂದ ಆಗಮ ಸಂಧಿಗೆ ಉದಾಹರಣೆ. ಅದರಲ್ಲಿ ಯಕಾರನು ಬರ್ಬೋದು ಅಥವಾ ವಕಾರನು ಬರ್ಬೋದು. ಈ ಯಕಾರ ಬರ್ಬೇಕು ಅಂದ್ರೆ ಯಾ ಬಂದಿದ್ರೆ ಯಕಾರ, ಒಂದು ವೇಳೆ ವಾ ಬಂದ್ರೆ ವಕಾರ ಆಗುತ್ತೆ. ಈಗ ಪುಸ್ತಕ ಪ್ಲಸ್ ಅನ್ನು, ಪುಸ್ತಕ ಪ್ಲಸ್ ಅನ್ನು ಇದು ಸೇರಿದಾಗ ಏನಾಯ್ತು? ಪುಸ್ತಕವನ್ನು ಆಯ್ತು. ಇಲ್ಲಿ ವಾ ಬಂತು ನೋಡಿ, ಇಲ್ಲಿ ಯಾ ಬಂತು, ಇಲ್ಲಿ ವಾ ಬಂತು. ಹೀಗೆ ಯಾ ಅಥವಾ ವಾ ಅಂತಕ್ಕಂಥ ಹೊಸ ಅಕ್ಷರ ಬಂದಾಗ ಅದು ಯಕಾರ ಆಗಮ ಸಂಧಿಗೆ ಉದಾಹರಣೆ. ಈ 3 ಸಂಧಿಗಳು ಕನ್ನಡ ಸಂಧಿಗೆ ದಾರಿ ತೋರಿಸುತ್ತವೆ. ಕನ್ನಡ ಮತ್ತು ಕನ್ನಡ ಪದಗಳು ಸೇರಿ ಆಗುವುದೇ ಕನ್ನಡ ಸಂಧಿ, ಬೇರೆ ಏನೂ ಅಲ್ಲ. ಇದರ ಬಗ್ಗೆ ತಿಳುವಳಿಕೆ ಬಂತಲ್ಲ? ಹಾಗೆ ಮುಂದುವರ್ಸೋಣ. ಆತನೇನು ನೆಲವನ್ನು ನೋಡ್ದ, ಇದು ಯಾವ ಪ್ರದೇಶ ಅಂತಕ್ಕಂಥದ್ದು ಆತನಿಗೆ ತೋರಿಸ್ತಾ ಇಲ್ಲ. ನಮ್ಮನ್ನು ಬದುಕಿಸ್ತಕ್ಕಂಥ ಪ್ರದೇಶನೋ ಅಥವಾ ನಮ್ಮ ವಿರೋಧಿಗಳು ಅದನ್ನು ಗೊತ್ತಿಲ್ಲ. ಅಂತೂ ಹೇಗೋ ಬದುಕಲೇಬೇಕಲ್ಲ. ಎದ್ದು ನಿಲ್ಲಲು ಪ್ರಯತ್ನಿಸಿದನೋ, ನಿಂತ್ಕೊಂಡೋಕೆ ನೋಡ್ತಾ ಇದ್ದಾನೆ. ಆ ದಡಕ್ಕೆ ಬಂದು ಆದ್ರೆ ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಕಾಲು ಮುಕ್ಕೊಂಬಿಟ್ಟಿದೆ, ಒಳಗಡೆನೆ ತೊಂದರೆ ಆಗಿಬಿಟ್ಟಿದೆ, ಎದ್ದೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ವಿಮಾನ ಛಿದ್ರವಾದಾಗ ಈತನ ಕಾಲಿಗೆ ಪೆಟ್ಟಾಗಿದೆ, ಅದರಿಂದ ನಿಂತ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿಯೇ ಕುಸಿದು ಕುಡಿತನು. ಹೇಳಕ್ಕಾಗದೆ ಅಲ್ಲಿ ಬಿದ್ದೋದು. ಈವರೆಗೆ ಈಜಿದ್ದೆ ಅದ್ಭುತವೆನಿಸಿತೋ. ಇಷ್ಟೊತ್ತು ಅವ್ನು ಈಜ್ಕೊಂಡ್ ಬಂದಿದ್ದೆ ಅವ್ನಿಗೆ ಅಸಾಧ್ಯ ಅನಿಸ್ತು, ಅದ್ಭುತ ಆಗ್ಬಿಟ್ಟಿತ್ತು. ಮುಂದೇನು ಪ್ರಶ್ನೆ. ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದೊಂದು ಒಂಟಿ ಮನೆ. ಆ ಗುಡುಗು ಮಿಂಚು ಮತ್ತೆ ಬಂದಾಗ ಆ ಸಂದರ್ಭಕ್ಕೆ ಅಲ್ಲಿ ಯಾವುದೋ ಒಂದು ಒಂಟಿ ಮನೆ ಅಂದ್ರೆ ಗೊತ್ತು, ಒಂದೇ ಒಂದು ಮನೆ ಇರ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಕಾಣ್ತು. ಇವನಿಗೆ ಆ ಮನೆ ಹತ್ರ ಹೋಗಿ ಏನಾದ್ರೂ ಸಹಾಯ ಪಡ್ಕೊಳ್ಳೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾನೆ. ನಿಂತ್ಕೊಳಕ್ ಆಗ್ತಾ ಇಲ್ಲ. ಹಾಗೆ ಮಗು ದೇಕದಂಗೆ ತೇಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಗೊತ್ತಾ ನಿಮ್ಗೆ, ಚಿಕ್ಕ ಮಕ್ಳು ಹೆಂಗೆ ದೇಕ್ತಾರೆ ನೀವು ನೋಡಿರ್ತೀರ, ನೀವು ದೇಕಿರ್ತೀರ ಅನ್ಕೊಳ್ಳಿ. ನಾನು ಸಹ ದೇಕಿದ್ದೀನಿ ಚಿಕ್ಕ ಮಗುನಾಗ. ಹಾಗೆ ಇಲ್ಲಿ ಆತ ತಿಳ್ಕೊಂಡು ಅಂದ್ರೆ ದೇಕೊಂಡು ಹೋಗ್ತಕ್ಕಂಥದ್ದು ಆ ಹಳ್ಳಿ ಭಾಷೆಯಲ್ಲಿ. ಆತನು
ಧಾರಾಕಾರವಾಗಿ ಸುರಿಯುತ್ತಿರುವ ಆ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು ಅಂದ್ಕೊಂಡು ಮುರಿದು ಹೋದ ಕಾಲನ್ನು ಆರೈಕೆ ಮಾಡಬೇಕು ಅಂತ ಆತ ಅಲ್ಲಿಗೆಯೇ ಮುಂದೆ ಹೋಗುತ್ತಿದ್ದಾನೆ. ಆತನ ಕತ್ತನಲ್ಲಿ ತೆವಳು ತೊಡಗಿದನು. ತೆವಳು ಅಂದ್ರೆ ಮಗುವಿನಂತೆ ನಡೆಯುವುದು. ಈ ಮಗು ನಿಂತ್ಕೊಳ್ಳಲ್ಲ ಅಂದಾಗ ನಡ್ಕೊಂಡು ಹೋಗುತ್ತೆ, ನೋಡಿದ್ರಾ? ಕಾಲಲ್ಲಿ ನಡ್ಕೊಂಡು ಹೋಗುತ್ತೆ, ಎರಡು ಕಾಲಲ್ಲಿ ಇದ್ದಿಟ್ಕೊಂಡು ನಡ್ಕೊಂಡು ಹೋಗುತ್ತೆ. ಈ ರೀತಿ ಹೋಗೋದನ್ನ ನಾವು ತೆವಳುವಿಕೆ ಅಂತ ಕರಿತೀವಿ. ಆತನು ತೆವಳ್ಕೊಂಡೇ ಹೋಗ್ತಾ ಇದ್ದಾನೆ ಆ ಮನೆ ಹತ್ರ. ತೆವಳ ತೊಡಗಿದನು. ಒಂದಷ್ಟು ದೂರ ಚಲಿಸಿದನೋ ಇಲ್ಲವೋ, ಒಂದಷ್ಟು ದೂರ ಹೋದ. ಹೋಗಷ್ಟು ಒಳಗಡೆ ಅವನಿಗೊಂದು ಶಬ್ದ ಕೇಳಿಸು. ಮಹಿಳೆಯೊಬ್ಬಳ ಆರ್ತನಾದ. ಅವನ ಕಿವಿಗೆ ಯಾರೋ ಒಳತಿರ್ತಕ್ಕಂಥ ಶಬ್ದ ಕೇಳಿಸು. ಆ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿದ್ದು ಆತನು ಬೆಚ್ಚಿದನು. ನೋಡ್ದ, ಏನು ಈ ಮನೆಯಲ್ಲಿ ಯಾರೋ ಆಕೆ ಜೋರಾಗಿ ಅಳ್ತಿರೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಏನಾಗಿದೆ? ಈಗ ನಾನು ಆ ಮನೆಯ ಕದವನ್ನು ತಟ್ಟಿದ್ರೆ ಆ ಮಹಿಳೆಗೆ ಏನಾಗಿದೆ? ಯಾವ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ? ತಾನೀಗ ಈ ಕದವನ್ನು ತಟ್ಟಿದ್ರೆ ಏನು ಪರಿಣಾಮವಾಗಬಹುದು? ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಆಯುತ್ತಿರಲಿಲ್ಲ. ಆ ಮನೆಯಿಂದ ಒಂಚೂರು ಬೆಳಕಿಲ್ಲ. ಈಗ ಅಳವ ಸೌಂಡ್ ಮಾತ್ರ ಕೆಲಸ ಇದೆ. ಈತ ಬಾಗಿಲೇನಾದ್ರೂ ತಟ್ಟಿದ್ರೆ ಏನಾಗಿರ್ಬೋದು ಸನ್ನಿವೇಶ? ಈಗ ನಾನೇನಾದ್ರೂ ಒಳಗಡೆ ಹೋದ್ರೆ ಏನ್ ನಡೆದಿರ್ಬೋದು ಸನ್ನಿವೇಶ? ಎಲ್ಲಾ ಪ್ರಶ್ನೆಗಳು ಯಾರ ಮನಸ್ಸಿನಲ್ಲಿ ಬರ್ತಾ ಇದೆ ಅಂದ್ರೆ ರಾಹುಲನ ಮನಸ್ಸಲ್ಲಿ ಬರ್ತಾ ಇದೆ. ರಾಹುಲ ಇಲ್ಲಿ ವೈದ್ಯ ಸೈನಿಕ. ಯಾಕೆ ಆ ಮನೆಯಿಂದ ಯಾವುದೇ ಬೆಳಕು ಬರ್ತಾ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಬ್ಲ್ಯಾಕ್ ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಬ್ಲ್ಯಾಕ್ ಔಟ್, ಇಲ್ಲೊಂದು ಹೊಸ ಪದ ಇದೆ ಬ್ಲ್ಯಾಕ್ ಔಟ್ ಅಂತ ನೀವು ಕೇಳಿರ್ಬೋದು. ಈ ಬ್ಲ್ಯಾಕ್ ಔಟ್ ಅಂದ್ರೆ ಏನಪ್ಪಾ ಅಂತ ನೀವು ಅನ್ಕೊಂಡಾಗ ಅದಕ್ಕೆ ಅರ್ಥ ಆಯ್ತು ನೋಡಿ. ಯುದ್ಧದ ಸಂದರ್ಭದಲ್ಲಿ ಮೇಲೆ ವಿಮಾನಗಳು ಹಾರಾಟ ಮಾಡುವಾಗ ಕೆಳಗಡೆ ನೋಡ್ತಾ ಇರ್ತಾರೆ. ಅಲ್ಲೇನಾದ್ರೂ ಬೆಳಕು, ಲೈಟು, ಇನ್ನೊಂದು ಮತ್ತೊಂದು ಕಂಡ್ರೆ ಓ ಇಲ್ಲಿ ಜನ ಇದ್ದಾರೆ ಅಂದ್ಬಿಟ್ಟು ಅಲ್ಲಿ ಬಾಂಬನ್ನು ಹಾಕಿ ದಾಳಿ ಮಾಡ್ತಾರೆ. ಅದಕ್ಕಾಗಿ ಅಲ್ಲಿನ ಮನೆಗಳವ್ರು ಏನ್ ಮಾಡ್ತಾರೆ, ಈಗ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೆಳಕನ್ನ ಬರದೆ ಎಲ್ಲಾ ಲೈಟ್ಗಳನ್ನ ರಾತ್ರಿ ಆಫ್ ಮಾಡಿರ್ತಾರೆ. ಅಥವಾ ಕೇವಲ ಕೋಣೆ ಒಳಗಡೆ ಮಾತ್ರ ಬೆಳಕು ಬೀಳೋ ಹಾಗೆ ಅವರು ಕಾಪಾಡ್ಕೊಂಡಿರ್ತಾರೆ. ಅದನ್ನ ಬ್ಲ್ಯಾಕ್ ಔಟ್ ನಿಯಮ ಅಂತ ಕರೀತಾರೆ. ಇದೆ ಬ್ಲ್ಯಾಕ್ ಔಟ್ ನಿಯಮ. ಯುದ್ಧದ ಸಂದರ್ಭದಲ್ಲಿ ರಕ್ಷಣೆ ಮಾಡಿಕೊಳ್ಳಲು ಮಾಡ್ತಕ್ಕಂಥ ತಂತ್ರ ಈ ಬ್ಲ್ಯಾಕ್ ಔಟ್ ನಿಯಮ. ಗಡಿ ಪ್ರದೇಶದಲ್ಲಿ ಯುದ್ಧದ ರಕ್ಷಿಸಿಕೊಳ್ಳೋದಕ್ಕೆ ಯಾವುದೇ ಬೆಳಕಿನ ಕಿರಣ, ಈಗ ನಾವು ಲೈಟ್ ಹಾಕಿದ್ರೆ ಆಚೆ ನೋಡಿದಾಗ ಮನೆಗೆ ಲೈಟ್ ಉಳಿತಾರೆ ಅಂತನಲ್ವಾ, ಆ ಲೈಟ್ ಉಳಿತಿದೆ ಅಂತ ಗೊತ್ತಾಯ್ತು ಅಂದ್ರೆ ವಿಮಾನ ದಾಳಿಯಿಂದ ಬಾಂಬ್ ದಾಳಿ ಮಾಡಿ ನಾಶ ಮಾಡ್ತಾರೆ. ಇಂಥ ವ್ಯವಸ್ಥೆ ಇರ್ತದೆ. ಇದನ್ನೇ ರಕ್ಷಣೆ ಮಾಡೋದಕ್ಕಾಗಿ ಬ್ಲ್ಯಾಕ್ ಔಟ್ ನಿಯಮ ಅಂತಕ್ಕಂಥದನ್ನ ಕಾಣ್ತೀವಿ. ಹೀಗೆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೀತಿದೆ ಅಂತ ಅನುಮಾನಿಸಿ ಆತ ಮುಂದುವರಿತಿದ್ದಾರೆ. ಬೇಳೆ ಕಾಣಿಲ್ಲ ಅಂದ್ರೆ ಮತ್ತೆ ಸಂಜೆ ನಿಮಗೆ ಹಾಗೆ ಮಾಡ್ತಾರೆ ನೋಡಿ. ಯಾರೋ ಒಬ್ರು ಮ್ಯೂಟ್ ಮಾಡಬೇಕು, ಅವರು ಲೌಡ್ ಸ್ಪೀಕರ್ ಇಟ್ಕೊಂಡಿದ್ದಾರೆ, ಮ್ಯೂಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಮಾಡೋದು ಇಲ್ಲಿ ಶಬ್ದ ಮತ್ತೆ ಮತ್ತೆ ನಿಮಗೆ ಬೇರೆ ಕಡೆ ರಿಪೀಟ್ ಆಗ್ತಾ ಇರುತ್ತೆ. ಸೊ ಈಗ ರಾಹಿಲ ಆ ಒಂಟಿ ಮನೆಯ ಬಳಿ ಬಂದಿದ್ದಾನೆ. ಒಳಗಡೆ ಆರ್ತನಾದಕ್ಕೆ, ಆರ್ತನಾದ್ರೆ ಕೂಗಿರ್ತಕ್ಕಂಥ, ನೋವು ತಿಂತಕ್ಕಂಥ ಅಥವಾ ಏನೋ ತೊಂದರೆಗಿರ್ತಕ್ಕಂಥ ಮಹಿಳೆಯ ಶಬ್ದ ಕೇಳ್ತಾ ಇದೆ. ಆ ಶಬ್ದವನ್ನ ನೋಡಿ ಆತ ಈಗ ನಾನು ಕದಾ ತಟ್ಟಿದ್ರೆ ಏನಾಗುತ್ತೆ, ಒಳಗೆ ಏನ್ ನಡೆದಿರ್ಬೋದು ಅಂತ ತನ್ನ ಮನಸ್ಸಿನಲ್ಲಿ ಅನ್ಕೊಂತಿದ್ದಾನೆ. ಇದೊಂದು ಪರೀಕ್ಷೆ ಪ್ರಶ್ನೆ, 2 ಮಾರ್ಕ್ಸ್ ಪ್ರಶ್ನೆ. ರಾಹಿಲನು ಕದಾ ತಟ್ಟಿದಾಗ ಅವನ ಮನಸ್ಸಿನಲ್ಲಿ ಮೂಡಿದ ಅಥವಾ ಆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಭಾವನೆಗಳೇನು, ಇದು 2 ಮಾರ್ಕ್ಸ್ ಕ್ವಶನ್ ಪರೀಕ್ಷೆಯಲ್ಲಿ ಅನೇಕ ಸರಿ ಕೇಳಿದ್ದಾರೆ. ನೀವು ಇದನ್ನ ಮರ್ತು ಹೋಗ್ಬಾರ್ದು. ಅದಾದ ನಂತರ ಬ್ಲ್ಯಾಕ್ ಔಟ್ ನಿಯಮ ಎಂದರೇನು ಅಂತಕ್ಕಂಥ ಪ್ರಶ್ನೆಗಳು ಸಹ 1 ಮಾರ್ಕ್ಸ್ಗೆ ಹಲವಾರು ಸರಿ ಬಂದಿದ್ದಾವೆ. ಯುದ್ಧದ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಬ್ಲ್ಯಾಕ್ ಔಟ್ ನಿಯಮನ ಪಾಲಿಸಿ ಮಾಡ್ತಾರೆ. ಅದರರ್ಥ ಯಾವುದೇ ಬೆಳಕನ್ನ ಮನೆಯಿಂದ ಆಚೆಗೆ ಬಿಡದೆ ಇಲ್ಲಿ ಮನೆ ಇದೆ ಅಂತಕ್ಕಂಥ ವಿಚಾರ ಗೊತ್ತಾಗದಂತೆ ಮಾಡ್ಕೊಳ್ಳೋದಕ್ಕಾಗಿ ಮಾಡ್ತಕ್ಕಂಥ ವಿಧಾನವೇ ಬ್ಲ್ಯಾಕ್ ಔಟ್ ನಿಯಮ. ಸರಿ, ಅಷ್ಟರೊಳಗಡೆ ಒಳಗಡೆ ಇದು ಬಾಕ್ಲರ ಬಳಿ ಬಂದಿದ್ದಾನೆ ರಾಹಿಲ. ಒಳಗಡೆ ಏನ್ ನಡೀತಿದೆ? ಅಲ್ಲ ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಅಲ್ಲಿಗಟ್ಟ ಸದಿಕ ಇವತ್ತಿಗೆ ಒಂದು ಸ್ವಲ್ಪ ಹೋಮ್ವರ್ಕು ಸಹ ಕೊಡೋಣ ನಿಮಗೆ. ಆ ಕಾರಣಕ್ಕಾಗಿ ಪಾಠ ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ. ಆ ಬ್ಲ್ಯಾಕ್ ಔಟ್ ನಿಯಮದ ಪ್ಯಾರ ಏನಿದೆ ಅಲ್ಲಿಗಂಟ ಇರಲಿ. ಅಲ್ಲ ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು ಅಂತಕ್ಕಂಥ ವ್ಯವಸ್ಥೆ ಗಂಟ ನಾವು ನಿಲ್ಲಿಸಿರೋಣ. ಮುಂದೆ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ ನಮ್ಮ ತರಗತಿ ಬಂದಾಗ. ಸೊ ಇದಿಷ್ಟು ಈ ದಿನದ ನಾವು ಪಾಠ ಬೋಧನೆ ಆಗಿರುತ್ತೆ. ಆ ಪಾಠ ಬೋಧನೆಗೆ ಸಂಬಂಧಪಡುವಂತೆ ಲೇಖಕರ ಪರಿಚಯ ಆಯಿತು, ಮತ್ತೆ ರಾಹುಲ್ ಬಗ್ಗೆ ಪರಿಚಯ ಆಯಿತು, ಸ್ವಲ್ಪ
ವ್ಯಾಕರಣಾಂಶಗಳು ಬಂದಾಗ ಕನ್ನಡ ಸಂಧಿಗಳ ಬಗ್ಗೆ ಪರಿಚಯ ಆಯಿತು. ಹೀಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಅನಿಸಿದೆ ಅಥವಾ ಗೊತ್ತಾಗಲಿಲ್ಲ ಅನಿಸಿದ್ರೆ ಅವುಗಳನ್ನು ನೀವು ನನ್ನ ವಾಟ್ಸಪ್ ನಂಬರ್ ಮುಖಾಂತರ ಪ್ರಶ್ನೆ ಕೇಳಿ ಆನ್ಸರನ್ನು ಪಡ್ಕೊಬೋದು. ಈಗ ನಾನು ವ್ಯಾಕರಣ ನಿಮ್ಗೆ ಹೋಮ್ವರ್ಕನ್ನು ಕೊಡ್ತೀನಿ. ಹೋಮ್ವರ್ಕನ್ನು ಬೋರ್ಡ್ ಮೇಲೆ ಸಹ ಬರ್ತೀನಿ ಅಥವಾ ವಾಟ್ಸಪ್ಪಲ್ಲೇ ಕಳಿಸ್ಬೋದು. ಬೋರ್ಡ್ ಮೇಲೆ ಬರೆದು ಬಿಡ್ತೀನಿ. ಸುಮ್ಮನೆ ಯಾಕೆ ವಾಟ್ಸಪ್ ಕಳಿಸೋದೆ, ಸ್ವಲ್ಪ ಬರೆದಿರ್ತಾರೆ ಮತ್ತು ಫೋಟೋ ತೆಗೆದು ಅದು. ಸೊ ಇದೆಲ್ಲ ಈ ಬಗ್ಗೆ ನೋಟ್ಸ್ ಮತ್ತೆ ನೀವು ನೋಡ್ಕೊಬೇಕು. ಈಗ ಮನೆ ಕೆಲಸಕ್ಕೆ ಅಥವಾ ಹೋಮ್ವರ್ಕನ್ನು ಮನೆ ಕೆಲಸಕ್ಕೆ ಕೊಡ್ತೀನಿ. ಪ್ರಶ್ನೆ 1, ಸಾರಾ ಅಬೂಬಕರ್ ಬಗ್ಗೆ ಪರಿಚಯಿಸಿ. ಇದು ಪ್ರಶ್ನೆ 1. ಮತ್ತೆ ಪ್ರಶ್ನೆ 2, ಸಣ್ಣ ಕಥೆಗಳ ಬಗ್ಗೆ ಓದ್ಬಿಡಿ ಸರ್. ಆರ್ಡರ್ ಕ್ಯಾಚ್ ಫೋಟೋ ಅಪಾರ ಆಸಕ್ತಿ ಇರುವ ಕವಿಗಳನ್ನು ಹೆಸರಿಸಿ. ಪ್ರಶ್ನೆ 3, ಯುದ್ಧಕ್ಕೆ ಕಾರಣಗಳೇನು? ಪ್ರಶ್ನೆ 4, ರಾಹಿಲಾ ಯಾರು? ತುರ್ತು ಪರಿಸ್ಥಿತಿಗಾಗಿ ಏನನ್ನ ಹಿಡಿದುಕೊಂಡಿದ್ದ? ಪ್ರಶ್ನೆ 5, ಬ್ಲ್ಯಾಕ್ಔಟ್ ನಿಯಮ ಎಂದರೇನು? ಪ್ರಶ್ನೆ 6, ಮಹಿಳೆಯ ಆರ್ತಾನಾದ ಕೇಳಿ ರಾಕಿಲ್ ವರ್ಗದಲ್ಲಿ ಮುಗಿದ ಭಾವನೆಗಳೇನು? ಪ್ರಶ್ನೆ 6, ಕೊನೆಯ ಪ್ರಶ್ನೆ, ಸಂಧಿ ಲೋಪಸಂಧಿಯ ನಿಯಮವನ್ನು ಬರೆಯಿರಿ. ಕನ್ನಡ ಸಂಧಿಗಳು ಯಾವುವು? ಲೋಪಸಂಧಿಯ ನಿಯಮವನ್ನು ಬರೆಯಿರಿ. ಇದಿಷ್ಟು ನಿಮಗೆ ಮನೆ ಕೆಲಸಕ್ಕೆ ಹೋಗ್ಬೇಕು. ಒಂದು ವೇಳೆ ಏನಾದರೂ ನಿಮಗೆ ಫಾಸ್ಟ್ ಅನಿಸಿದ್ರೆ ನನಗೆ ಫೋನ್ ಮಾಡಿ ಹೇಳಿ, ಒಂದು ಸ್ವಲ್ಪ ನಿಧಾನ ಮಾಡೋದು ಮುಂದಿನ ತರಗತಿಗಳಲ್ಲಿ. ಇಲ್ಲ ಸರ್ ಪರವಾಗಿಲ್ಲ, ಅರ್ಥ ಆಗ್ತಿದೆ, ಚೆನ್ನಾಗಿ ಅರ್ಥ ಆಯಿತು ಅನ್ನೋಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡೋಣ. ಓಕೆ, ಎಲ್ಲರಿಗೂ ಶುಭವಾಗಲಿ. ನಾಳೆಯ ತರಗತಿಗಳ ಬಗ್ಗೆ ಈ ದಿನ ಸಂಜೆ ನಿಮಗೆ ವಾಟ್ಸಾಪ್ನಲ್ಲಿ ತಿಳಿಸ್ಕೊಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ನಾಳೆ 10:30ಕ್ಕೆ ಸರಿಯಾಗಿ ಆನ್ಲೈನ್ಗೆ ಬರತಕ್ಕದ್ದು. ಇವುಗಳು ಅಷ್ಟರೊಳಗಡೆ ಮೊಬೈಲಲ್ಲಿ ಚಾರ್ಜಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಇಟ್ಕೊಂಡಿರಬೇಕು. ನಾಳೆ 10:30ಕ್ಕೆ ಗೊತ್ತಾಯ್ತೆ. ಎಲ್ಲರೂ ಆನ್ಲೈನಲ್ಲಿ ಪಾಠಗಳನ್ನು ಸದುಪಯೋಗಪಡಿಸ್ಕೊಂಡು ಉಪಯೋಗವನ್ನು ಮಾಡ್ಕೊಳ್ಳಿ. ಮುಂದೆ ಅದಕ್ಕೆ ಮಾಡೋಕ್ಕಾಗುತ್ತೋ ಇಲ್ಲ, ಸಮಯ ಕಡಿಮೆ ಆದಾಗ ಈ ಮಾಡಿರೋದನ್ನೇ ನೀವು ಓದ್ಕೊಬೇಕಾಗುತ್ತೆ. ಅವು ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಸಹ ಯಾಮಾರದೆ ಟೈಮ್ ಕಾತ್ಕೊಂಡು, ಸರ್ ನಮ್ಮಲ್ಲಿ ಕರೆನ್ಸಿ ಇದಿರಲಿಲ್ಲ ಏನಿಲ್ಲ, ಚಾರ್ಜಿಂಗ್ ಇರಲಿಲ್ಲ ಅಂತನೋ, ಕರೆನ್ಸಿ ಹಾಕ್ಸಿಲ್ಲ ಅಂತನೋ, ಅಥವಾ ನಮ್ಮ ತಂದೆ ಎತ್ಕೊಂಡು ಇದ್ದಿದ್ರು, ಅವೆಲ್ಲ ತಪ್ಪು ನಿಮಗೆ ಆಗ್ಬಿಡುತ್ತೆ. ಟೈಮಿಂಗ್ಸು ಹೇಳ್ತಾ ಇರ್ತೀವಿ, ಆ ಟೈಮಿಂಗ್ ಸರಿಯಾಗಿ ಪಡ್ಕೊಂಡಿದ್ದು ತದನಂತರ ನೀವೇನು ಬೇಕೋ ವ್ಯವಸ್ಥೆ ಮಾಡ್ಕೊಬೇಕು. ನಿಮ್ಮ ಪೇರೆಂಟ್ಸ್ಗೂ ಸಹ ಇದನ್ನೇ ತೋರಿಸ್ಬಿಟ್ಟು ಬೇಕಾದರೆ ನೀವು ಮಾಡ್ಕೊಬೋದು.
ಇದಿಷ್ಟು ನಿಮಗೆ ಬರ್ತಕ್ಕಂಥ ವಿಚಾರ ಆಗಿರುತ್ತೆ. ಸೊ ಎಲ್ಲರಿಗೂ ಇವತ್ತಿನ ಹೋಮ್ವರ್ಕ್ ಇವತ್ತೇ ಮಾಡಿ ನನಗೆ ನನ್ನ ಒಂದು ಏನಿದೆ ಕನ್ನಡ ಒಂದು ವಿಷಯದ ಬಗ್ಗೆ ವರ್ಕ್ ಏನಿದೆ ಅದಕ್ಕೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸಂಜೆ 7-8 ಗಂಟೆ ತನಕ ಸಮಯ ತಗೊಳ್ಳಿ. ಅಷ್ಟರೊಳಗಡೆ ನನಗೆ ಫೀಡ್ ಮಾಡಿ ಈ ಎಷ್ಟು ಕ್ವಶನ್ ಇದೆ 7 ಕ್ವಶನ್ಗೂ ಸಹ ಪ್ರಶ್ನೆ ಮತ್ತು ಉತ್ತರ ಎರಡೂ ಸಹ ನೀವು ಕಳಿಸ್ಬೇಕಾಗಿರುತ್ತೆ. ಇದು ನಿಮ್ಮ ಕೆಲಸ ಕನ್ನಡದ ಬಗ್ಗೆ. ಅದೇ ರೀತಿ ನಾನು ನೋಟ್ಸ್ ಆಫ್ ಲೆಸನ್ಸ್ ಕಳಿಸಿದ್ದೀನಿ, ಅದನ್ನು ಓದ್ಕೊಳ್ಳಿ. ಜೊತೆಗೆ ಅದರ ಜೊತೆಯಲ್ಲಿ ಇವುಗಳು ಸಹ ಬರ್ಕೊಳ್ಳಿ. ನೋಟ್ಸ್ ಅನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಈ ಹೋಮ್ವರ್ಕ್ ಬುಕ್ ಅನ್ನು ಸಹ ಒಂದು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಇದೆಲ್ಲ ಹೋಮ್ವರ್ಕ್ ಅಲ್ಲಿ ಬರೀಬೇಕು. ಈ ಹೋಮ್ವರ್ಕ್ ಅಲ್ಲಿ ಬರೆದಿಟ್ಕೊಂಡದನ್ನ ಸಪ್ರೇಟ್ ಆಗಿ ಇಟ್ಕೊಂಡಿರಿ, ಪ್ರಯೋಜನ ಬರುತ್ತೆ. ಓಕೆ, ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್.